ತಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿದು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಹೆಗ್ಗಳಿಕೆಯನ್ನ ತಮ್ಮ ಹೆಸರಿನಲ್ಲಿ ಬರೆದಿದ್ರು. ಇದರ ನಡುವೆನೆ ಬೇರೆ ಬೇರೆ ಬೆಳವಣಿಗೆಗಳಾಗ್ತಾ ಇದೆ. ಇಲ್ಲಿ ತನಕ ಮತ್ತು ನೆನ್ನೆಯೂ ಕೂಡ ಅತ್ಯಂತ ಆತ್ಮವಿಶ್ವಾಸದಲ್ಲಿ 5 ವರ್ಷ ಪೂರ್ಣಗೊಳಿಸುವ ಒಂದು ವಿಶ್ವಾಸ ನನಗಿದೆ ಅಂತ ಮುಖ್ಯಮಂತ್ರಿ ಹೇಳಿದ್ರು. ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಬೆಳಗಾವಿಯಲ್ಲೂ ಇದೇ ಮಾತನ್ನ ಹೇಳಿದ್ರು. ನಂತರ ಒಂದೆರಡು ಬಾರಿ ಹೇಳಿದ್ರು. ಆದ್ರೆ ಅದಾದ ನಂತರ ಇವತ್ತು ಅವ್ರು ಕೊಡ್ತಿರುವ ಹೇಳಿಕೆಗಳು, ಒಂದ್ಸರಿ ಅವ್ರು ಹೇಳ್ತಾರೆ ಇಲ್ಲ ನಾನು 5 ವರ್ಷಕ್ಕೆ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ. ಒಂದ್ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಗೊತ್ತಿಲ್ಲ ಎಷ್ಟು ದಿನ ಇರ್ತೀನೋ ಏನಾಗತ್ತೋ ಗೊತ್ತಿಲ್ಲ ಅಂತ. ಇವತ್ತು ಆ ತರದ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜನ ಆಶೀರ್ವಾದ ಮಾಡಿದ್ದಾರೆ, ಈಗ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದೀನಿ, ಎಷ್ಟು ದಿನಾನೋ ಏನೋ ನನಗೆ ಗೊತ್ತಿಲ್ಲ ಅಂತ. ಅಂದ್ರೆ ಈ ತರದ ಮಾತುಗಳು ಯಾಕೆ ಅವರ ಒಂದು ಕುರ್ಚಿಗೆ ಅಂತಂದ್ರೆ ಸ್ಥಾನದಲ್ಲಿ ಅವರು ಮುಂದುವರಿಯೋದಕ್ಕೆ ಒಂದು ಭದ್ರತೆ ಖಾತ್ರಿ ಇಲ್ವಾ, ಅವರಿಗೆ ಅದ್ರ ಬಗ್ಗೆ ಖಾತ್ರಿ ಇಲ್ವಾ, ಈ ಪ್ರಶ್ನೆ ಬರುತ್ತೆ. ಯಾಕೆಂದ್ರೆ ಅವರು ಅತ್ಯಂತ ವಿಶ್ವಾಸದಲ್ಲಿ ಖಾತ್ರಿಯಿಂದ ಇರ್ಬೇಕಾಗತ್ತೆ, ನಾನು ಈ ಸ್ಥಾನದಲ್ಲಿ ಇದ್ದೀನಿ ಮುಂದುವರಿತೀನಿ ಅಂತ. ಅವರೇ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಗೊಂದಲಮಯ ಹೇಳಿಕೆಗಳನ್ನ ಕೊಡ್ತಾರೆ. ಆ ಹೇಳಿಕೆ ಪಟ್ಟಿಯಲ್ಲಿ ಇವತ್ತು ಹೇಳಿರುವ ಹೇಳಿಕೆ ಕೂಡ ಸೇರ್ಕೊಳ್ಳುತ್ತೆ. ಹೈಕಮಾಂಡ್ ಅನ್ನ ಮತ್ತೆ ಅವರು ಮಧ್ಯೆ ತಂದಿದ್ದಾರೆ. ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ನಾನ್ ಮಾಡ್ತೀನಿ ಅಂತ ಹೈಕಮಾಂಡ್ ಹೇಳೋದಿಲ್ಲ, ಬದಲಾವಣೆ ಆಗೋದಿಲ್ಲ, ಹಾಗಂತ ಗೊಂದಲಗಳು ಮುಗಿಯೋದಿಲ್ಲ. ಇದು ಕಾಂಗ್ರೆಸ್ನ ಒಳಗೆ ನಡೀತಿರುವ ಬೆಳವಣಿಗೆ ಆಗಿದೆ. 2.5 ವರ್ಷಗಳಿಂದ ಇದೇ ನಡ್ಕೊಂಡ್ ಬಂದಿದೆ. ಈಗ 17ನೇ ಬಜೆಟ್ ಸಿದ್ಧತೆಯನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಈ ಬಜೆಟ್ ಸಿದ್ಧತೆಯ ನಡುವೆನ ಮತ್ತೆ ಈ ಚರ್ಚೆ ಮುನ್ನೆಲೆಗೆ ಬಂದಿದೆ. ಈ ಬಗ್ಗೆ ಇನ್ನೂ ಅನೇಕ ನಾಯಕರುಗಳು, ಸತೀಶ್ ಜಾರಕಿಹೊಳಿ ಅಥವಾ ಬೇರೆ ಬೇರೆ ನಾಯಕರುಗಳು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಜಾರಕಿಹೊಳಿ ಅವ್ರು ಹೇಳ್ತಾ ಇದ್ದಾರೆ ಆ ತರದೊಂದು ಒಪ್ಪಂದನೇ ಕರಾರೇ ಆಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಮುಖ್ಯಮಂತ್ರಿ ಬದಲಾವಣೆಗೆ ಸಂಬಂಧಪಟ್ಟಂತ ಒಂದು ಒಪ್ಪಂದ ಏನಾಗಿದೆ ಅಂತ ಹೇಳ್ತಿದ್ದಾರೆ, ಅದಾಗಿಲ್ಲ ಅಂತ. ಇನ್ನೊಂದು ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದು, ವರ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ಅವ್ರಿಗೆ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ರಲ್ಲ, ಅವರ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನ ಪೋಸ್ಟ್ ಮಾಡಿದ್ರಲ್ಲ, ಅದನ್ನ ಇವತ್ತು ಮತ್ತೆ ಒಂದು ಬಾಣ ಬಿಟ್ಟಂತೆ ಕಾಣಿಸ್ತಾ ಇದೆ. ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಅಂತ. ಇದನ್ನ ಯಾವ ಕಾರಣಕ್ಕೆ ಹೇಳ್ತಿದ್ದಾರೆ ಅಂತ ಗೊತ್ತಿಲ್ಲ. ಸಿದ್ದರಾಮಯ್ಯನವರನ್ನ ಪ್ರಸ್ತಾಪಿಸಿ ಅವರನ್ನ ಗುರಿಯಾಗಿಸಿ ಈ ಹೇಳಿಕೆಯನ್ನ ಕೊಡ್ತಾ ಇದ್ದಾರಾ ಅಂತ. ಸದ್ಯಕ್ಕೆ ನಾವು ಗಮನಿಸಿರುವಂತೆ ಈ ಚಳಿಗಾಲದ ಅಧಿವೇಶನದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಅವರ ಬಣ ಸ್ವಲ್ಪ ತಣ್ಣಗಾದಂತೆ, ಅಂದ್ರೆ ಮೊದಲಿನ ಅತ್ಯಂತ ಉತ್ಸಾಹದಲ್ಲಿ ಬದಲಾವಣೆ ಆಗಿ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಬೆಳವಣಿಗೆಗಳು ಕಾಣಿಸ್ತಾ ಇದೆ. ಆದ್ರೆ ಸಿದ್ದರಾಮಯ್ಯನವರ ಮಾತಿನಲ್ಲೂ ಕೂಡ ಅಂತ ಆತ್ಮವಿಶ್ವಾಸ ಕಾಣಿಸ್ತಿಲ್ಲ. ಇಲ್ಲೂ ಹೈಕಮಾಂಡ್ ಏನ್ ಹೇಳುತ್ತೋ, ಹೈಕಮಾಂಡ್ ಏನ್ ಹೇಳಿದ್ರೆ ನಾವು ಅದನ್ನ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಇದೆ. ಇದರ ನಡುವೆ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ಪಕ್ಷದ ಅನಿವಾರ್ಯ ಅನ್ನೋ ರೀತಿಯ ಹೇಳಿಕೆಗಳನ್ನ ಸಚಿವ ಪ್ರಿಯಾಂಕ್ ಖರ್ಗೆ ತಿರಸ್ಕರಿಸಿದ್ದಾರೆ. ರಾಜಣ್ಣ ಅವರು ಆ ಮಾತನ್ನ ಹೇಳಿದ್ರು, ನಿನ್ನೆ ಅಥವಾ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ರು. ಅವರು ಹೇಗೆ ಜೆಡಿಎಸ್ಗೆ ದೇವೇಗೌಡರ ಕುಟುಂಬ ಅನಿವಾರ್ಯವೋ, ಹೇಗೆ ಬಿಜೆಪಿಗೆ ಯಡಿಯೂರಪ್ಪನವರು ಅನಿವಾರ್ಯವೋ, ಹಾಗೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು ಅನಿವಾರ್ಯ ಅಂತ. ಪಕ್ಷಕ್ಕಿಂತ ಯಾರು ದೊಡ್ಡೋರಿಲ್ಲ, ಅದು ನಿಜ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಇದನ್ನ ನಾವು ಅನೇಕ ಸಾರಿ ಹೇಳಿದೀವಿ. ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟುವ ಮತ್ತು ಅಧಿಕಾರಕ್ಕೆ ತರೋದಕ್ಕಿಂತ ಮುಂಚೆ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ. ಸಿದ್ದರಾಮಯ್ಯನವರು ಮೀರಿದ ಇತಿಹಾಸ, ಹಾಗೇನೆ ಡಿ.ಕೆ. ಶಿವಕುಮಾರ್ ಅವರನ್ನ ಮೀರಿದ ಇತಿಹಾಸ ಕರ್ನಾಟಕದ ಅಥವಾ ದೇಶದ ಕಾಂಗ್ರೆಸ್ ಪಕ್ಷಕ್ಕೇನೆ ಇದೆ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಅದು ಸ್ವಾತಂತ್ರ್ಯವನ್ನ ತೆಗೆದುಕೊಂಡು ಬರುವಂತ ಒಂದು ಹೋರಾಟದ ಚಳುವಳಿಯಾಗಿತ್ತು. ಆ ಚಳುವಳಿಯನ್ನ ಪಕ್ಕಕ್ಕಿಟ್ಟು ಅದು ರಾಜಕೀಯ ಪಕ್ಷವಾಗಿ ಬದಲಾದ ನಂತರವೂ ನೋಡಿದ್ರೆ ಇವರೆಲ್ಲರೂ ರಾಜಕೀಯವನ್ನ ಆರಂಭ ಮಾಡೋದಕ್ಕಿಂತ ಮುಂಚೆನೆ ಕಾಂಗ್ರೆಸ್ಗೆ ಬಹಳ ದೊಡ್ಡ ಅಸ್ತಿತ್ವ ಇತ್ತು. ಅದು ಈ ದೇಶದಲ್ಲಿ ಬಹಳ ದೊಡ್ಡ ರಾಜಕೀಯವನ್ನ ಮಾಡಿ ಅನೇಕ ನಾಯಕರು ನಿರ್ಗಮಿಸಿದ್ದಾರೆ. ಕರ್ನಾಟಕದಲ್ಲಿ ದೇವರಾಜ ಅರಸು, ರಾಮಕೃಷ್ಣ ಹೆಗಡೆ, ಜಯೇಶ್ ಪಟೇಲ್ರು, ಬಂಗಾರಪ್ಪನವರು, ಮೊಯ್ಲಿ ಅವರು, ಎಸ್.ಎಂ. ಕೃಷ್ಣ ಅವರು, ಈ ತರದೆಲ್ಲರೂ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾಗಿ ಅವರವರ ಜವಾಬ್ದಾರಿಗಳನ್ನ ಮತ್ತು ನಾಡಿನ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಅಭಿವೃದ್ಧಿಗೆ ಬಹಳ ದೊಡ್ಡ ಕೊಡುಗೆಯನ್ನ ಕೊಟ್ಟು ಹೋಗಿದ್ದಾರೆ. ಇವರಿಬ್ರು ಕೂಡ ಅಂದ್ರೆ ನಾನೇ ಅನಿವಾರ್ಯ, ಅವರಿಬ್ರು ಹೇಳ್ಕೊಳ್ತಿಲ್ಲ ನಾನೇ ಅನಿವಾರ್ಯ ಅಂತ. ಆದ್ರೆ ಅವರ ಬೆಂಬಲಿಗರು ಹಾಗೇನೆ ಅವರ ಅಭಿಮಾನಿಗಳ ಮಾತುಗಳು ಹಾಗಿದೆ. ಅಹಿಂದ ವರ್ಗ ಉಳಿಬೇಕು ಅಂತಂದ್ರೆ ಸಿದ್ದರಾಮಯ್ಯನವರು ಉಳಿಬೇಕು, ಹಾಗೇನಿಲ್ಲ. ಅಹಿಂದ ವರ್ಗ ಮೊದಲಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದ ಜೊತೆಗೇನೆ ಇದೆ ಇಡೀ ದೇಶದಲ್ಲಿ. ಅದು ಸಿದ್ದರಾಮಯ್ಯನವರು ಬಂದ ನಂತರದಲ್ಲಿ ಏನು ಬಂದಿಲ್ಲ. ಆದ್ರೆ ಸಿದ್ದರಾಮಯ್ಯನವರಿಗೆ ಅಹಿಂದ ವರ್ಗದ ಬೆಂಬಲ ಇದೆ. ಅದು ಒಂದಷ್ಟು ಅದಕ್ಕೆ ಒಂದು ಸ್ವಲ್ಪ ಹುರುಪನ್ನ ಕೊಡಬಹುದು ಅಥವಾ ಹೆಚ್ಚು ಶಕ್ತಿಯನ್ನ ಕೊಡಬಹುದಷ್ಟೇ. ಹಾಗೇನೆ ಡಿ.ಕೆ. ಶಿವಕುಮಾರ್ ಕರ್ನಾಟಕದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲ ಅಂತಲ್ಲ, ಬಹಳ ದೊಡ್ಡ ಚರಿತ್ರೆ ಇರೋದ್ರಿಂದ ಅನೇಕರು ಪಕ್ಷವನ್ನ ಸಂಘಟಿಸಿದ್ದಾರೆ, ತಳಮಟ್ಟದಿಂದ ಕಟ್ಟಿದ್ದಾರೆ, ಎಲ್ಲವೂ ಆಗಿದೆ. ಅಂದ್ರೆ ಕಾರ್ಯಕರ್ತರಿದ್ದಾರೆ, ಕೇಡರ್ಗಳಿದ್ದಾರೆ. ಆ ಪಕ್ಷ ಅಂದ್ರೆ ಒಂದು ಸಂದರ್ಭದಲ್ಲಿ ಪಕ್ಷ ಸ್ವಲ್ಪ ಕಡಿಮೆ ಪ್ರದರ್ಶನವನ್ನ ತೋರ್ತಿದ್ದ ಹೊತ್ತಲ್ಲಿ ಪಕ್ಷದ ಜವಾಬ್ದಾರಿಯನ್ನು ವಹಿಸಿಕೊಂಡ ಡಿ.ಕೆ. ಶಿವಕುಮಾರ್ ಅವರದ್ದೇ ಆದ ಕೊಡುಗೆಯನ್ನ ಈ ಸಂದರ್ಭ ಕೊಟ್ಟಿದ್ದಾರೆ. ಅಂದ್ರೆ ಕಾಲಚಕ್ರದಲ್ಲಿ ಇವರಿಬ್ಬರು ಈ ರಥವನ್ನ, ಅಂದ್ರೆ ಕಾಂಗ್ರೆಸ್ ಪಕ್ಷ ಒಂದು ರಥನೇ ಅನ್ನೋದಾದ್ರೆ ಆ ರಥವನ್ನ ಎಳೆಯೋದಕ್ಕೆ ಈ ಸಂದರ್ಭದಲ್ಲಿ ಸಿಕ್ಕಿರುವ 2 ಚಕ್ರಗಳು. ಆ ಚಕ್ರ ಮತ್ತೆ ಬದಲಾಗತ್ತೆ. ಯಾಕೆಂದ್ರೆ ಯಾರು
ರಾಜಕೀಯದಲ್ಲಿ ಹೀಗೆ ಇರ್ತೀವಿ ಅಥವಾ ಇಲ್ಲೇ ಇರ್ತೀವಿ, ಇಷ್ಟು ಕಾಲವೇ ಇರ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ಎಲ್ಲವೂ ಬದಲಾಗತ್ತೆ. ಪಕ್ಷ ಇರುತ್ತೆ, ಡಿ ಕೆ ಶಿವಕುಮಾರ್ ಬದಲಾಗ್ತಾರೆ, ಸಿದ್ದರಾಮಯ್ಯನವರು ಬದಲಾಗ್ತಾರೆ. ಹಾಗಾಗಿ ಈ ತರದ ಹೇಳಿಕೆಗಳು ಅಷ್ಟು ಸೂಕ್ತ ಅಂತ ಅನ್ಸೋದಿಲ್ಲ. ಏನೇ ಆದ್ರೂ ಬೆಳವಣಿಗೆ ಏನಾಗುತ್ತೆ ಅಂತ ನಾವು ಕಾದ್ ನೋಡ್ಬೇಕಾಗತ್ತೆ. ಆದ್ರೆ ಬಜೆಟ್ ಮಂಡನೆಯನ್ನಂತೂ ಈ ಬಾರಿ ಸಿದ್ದರಾಮಯ್ಯನವರೇ ಮಾಡೋದು ಬಹುತೇಕ ಖಚಿತ. ಯಾಕೆಂದ್ರೆ ಬಜೆಟ್ ಸಿದ್ಧತೆಗಳು ಈಗಾಗಲೇ ಆರಂಭ ಆಗ್ತಿದೆ. ಈಗ 14ರ ನಂತರ ಬಜೆಟ್ ಸಿದ್ಧತೆ ಅಂತ ಹೇಳ್ತಿದ್ದಾರೆ. ಎಲ್ಲಾ ಇಲಾಖೆಗಳು ತಮ್ಗೆ ಬೇಕಾದ ಪ್ರಸ್ತಾವನೆಗಳನ್ನ ಸಲ್ಲಿಸ್ತಾ ಇದ್ದಾವೆ. ಬಹಳ ಪ್ರಿಪರೇಷನ್ ಬೇಕಾಗತ್ತೆ ಬಜೆಟ್ ಮಂಡನೆಗೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಯಾವ ಕಾರಣಕ್ಕೂ ಆಗೋದಿಲ್ಲ. ಆದ್ರೆ ಇಬ್ರು ಕೂಡ ಒಂದು ಗೊಂದಲದಲ್ಲಿ, ಇಬ್ರು ಖಾತ್ರಿ ಇಲ್ಲದ ಸ್ಥಿತಿಯಲ್ಲಿ ಇರೋದು ಮಾತ್ರ ಈ ಎಲ್ಲ ಬೆಳವಣಿಗೆಯಿಂದ ಗೊತ್ತಾಗ್ತಾ ಇದೆ.